ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಿದ್ದೀನಿ. ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಆಲ್ಮೋಸ್ಟ್ ಬಿರಿಯಾನಿ ಇಷ್ಟಪಡದೇ ಇರೋರು ಇರಲ್ಲ. ಎಲ್ಲರಿಗೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಇರುತ್ತೆ. ಅದು ನೋಡ್ತಿದ್ರೇ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವತ್ತು 3/4 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಬಿರಿಯಾನಿಗೆ ಚಿಕನ್ ಇವತ್ತು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಸ್ಕೊಬೇಕು. ಈಗ ಬಿರಿಯಾನಿಗೆ ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಪುದೀನ 1 ಹಿಡಿಯಷ್ಟು ಹಾಗೆ ಕೊತ್ತಂಬರಿ 1 ಹಿಡಿಯಷ್ಟು ಹಾಕ್ಬಿಟ್ಟು ಇದಕ್ಕೆ ಒಂದು 8 ರಿಂದ 9 ಹಸಿಮೆಣಸಿನಕಾಯಿ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೋಬೇಕು. ಬಿರಿಯಾನಿ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತಂದರೆ ಹಸಿಮೆಣಸಿನಕಾಯಿ ಜಾಸ್ತಿನೇ ಹಾಕ್ಕೋಬೇಕು. ನೀವೇನಾದ್ರು ಸ್ವಲ್ಪ ಸ್ಪೈಸಿ ಕಮ್ಮಿ ಅಂತಂದರೆ ಹಸಿಮೆಣಸಿನಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ಇದರ ಜೊತೆಗೆ ಚಿಲ್ಲಿ ಪೌಡರು ಸಹ ಆ್ಯಡ್ ಮಾಡ್ತೀವಿ. ಈಗ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಚಿಕನ್ನ ಒಂದು 2 ಸಲ ವಾಶ್ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಪೇಸ್ಟ್ ಮಾಡಿಟ್ಟಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದರ ಜೊತೆಗೆ ಇದಕ್ಕೆ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ಹಾಗೆ ಇದರ ಜೊತೆಗೇ ಖಾರದ ಪುಡಿನ ಸೇರಿಸ್ಕೋಬೇಕು. ಹಾಗೆ ನಾವು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀವಿ. ಈಗ ಚಿಲ್ಲಿ ಪೌಡರ್ನ ನೋಡಿಕೊಂಡು ಒಂದು 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸಾಲ್ಟು ಒಂದು 2 ಸ್ಪೂನ್ ಹಾಕ್ಕೋಬೇಕು. ನಾವು ಮಾಡ್ತಿರೋದು ಚಿಕನ್ಗೂ ಆಮೇಲೆ ರೈಸಿಗೆ ಎರಡನ್ನೂ ಕ್ವಾಂಟಿಟಿ ನೋಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಈಗ ಅರಿಶಿನ 1 ಸ್ಪೂನಷ್ಟು ಹಾಕಿಬಿಟ್ಟು ಗರಂ ಮಸಾಲ ಒಂದು 2 ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಸ್ಪೂನಲ್ಲಿ ಏನಾದ್ರು ಕಷ್ಟ ಅನಿಸಿದ್ರೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಸ್ಪೂನಲ್ಲಿ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಿಲ್ಲ, ಅದಕ್ಕೆ ನಾನು ಕೈಯಲ್ಲೇ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊತೀನಿ. ಹಾಗೆ ಇದರ ಜೊತೆಗೆ ನೀವು 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಸಹಾಯದಿಂದನೇ ಚೆನ್ನಾಗಿ ಕಲಿಸ್ಕೊಬಿಡೋಣ. ಕೈಯಲ್ಲಿ ಕಲಿಸೋದೆ ಬೆಸ್ಟು ಸ್ಪೂನ್ಗಿಂತ. ಯಾಕಂದರೆ ಆ ಚಿಕನ್ ಪೀಸುಗಳಿಗೆ ನಾವು ಹಾಕಿದಂಥ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಸ್ವಲ್ಪ ಗಟ್ಟಿಯಾಗಿ ಇಸಿಕ್ಕೊಂಡು ಅದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದರ ಜೊತೆಗೇ 2 ಸ್ಪೂನಷ್ಟು ಆಯಿಲು ಹಾಗೆ ಇದರ ಜೊತೆಗೆ ಒಂದು ಅರ್ಧ ನಿಂಬೆ ರಸನ ಸೇರಿಸ್ಕೋಬೇಕು. ನಿಮಗೆ ಯಾರು ಫುಲ್ ನಿಂಬೆ ರಸ ಸೇರಿಸಂಗಿದ್ರೆ ಸೇರಿಸ್ಬೋದು. ಈ ಥರ ನಿಂಬೆ ರಸ ಚಿಕನ್ಗೆ ಹಾಕೋದ್ರಿಂದ ಚಿಕನ್ನು ಸ್ವಲ್ಪ ಜ್ಯೂಸಿಯಾಗೂ ಆಗುತ್ತೆ. ಅಷ್ಟೇ ಅಲ್ಲ, ನಮಗೆ ತಿನ್ನಬೇಕಾದ್ರೆ ಹೀಟು ಸಹ ಆಗಲ್ಲ. ಹಾಗೆ ಇದು ಹಾಕಿದ ಮೇಲೆ ಸ್ಪೂನಿಂದನೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆಲ್ರೆಡಿ ನಾವು ಕೈಯಿಂದ ಮ್ಯಾರಿನೇಟ್ ಮಾಡಿಕ್ಕಿದ್ದೀವಲ್ಲ, ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಇದರ ಜೊತೆಗೇ ಜೀರಿಗೆ ಪೌಡರ್ 1 ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ. ಇದು ಅರ್ಧ ಗಂಟೆ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ನೋಡ್ಕೊಳ್ಳೋಣ. ಈ ಥರ ಚಿಕನ್ನ ಮೊದಲೇ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಅಂತೂ ತುಂಬ ಟೇಸ್ಟಿ ಆಗಿರುತ್ತೆ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಸೊ ಬಿರಿಯಾನಿ ಅಂದಮೇಲೆ ಈ ಥರ ದಮ್ ಬಿರಿಯಾನಿ ಮಾಡೋಕ್ಕೆ ಈ ಥರ ಮ್ಯಾರಿನೇಟ್ ಮಾಡಲೇಬೇಕು. ಈಗ ಒಂದು ಅರ್ಧ ಗಂಟೆ ರೆಸ್ಟ್ಗೆ ಬಿಟ್ಬಿಡೋಣ. ಈಗ ಚಿಕನ್ನು ಮ್ಯಾರಿನೇಟ್ ಮಾಡಿದಾಗೇ ಅಕ್ಕಿನೂ ಸಹ ನೆನೆಸಿಕ್ಕೋಬೇಕು. ಈಗ 2 ಲೋಟ ಅಷ್ಟು ನಾನಿಲ್ಲಿ ಬುಲೆಟ್ ರೈಸು ಹಾಗೆ 1 ಲೋಟ ಅಷ್ಟು ಬಾಸುಮತಿ ರೈಸನ್ನ ತಗೊಂಡು 2 ಸಲ ವಾಶ್ ಮಾಡಿ ನೀರು ಹಾಕಿ ನೆನೆಸಿಕ್ಕಿದ್ದೀನಿ. ಸೊ 2 ಟೈಮೂ ಒಂದು 20 ನಿಮಿಷ ಆದರೆ ಕರೆಕ್ಟಾಗಿರುತ್ತೆ. ಈಗ ಬ್ರೌನ್ ಆನಿಯನ್ ಮಾಡ್ಕೋಬೇಕು. ನಿಮ್ಮ ಮನೆಗೆ ಏನಾದ್ರು ಬ್ರೌನ್ ಆನಿಯನ್ ಇತ್ತು ಅಂದರೆ ಈ ಪ್ರೋಸೆಸ್ ಮಾಡ್ಕೋಬೇಡಿ. ಇಲ್ಲ ಅಂತಂದರೆ ಈರುಳ್ಳಿನ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಒಂದು 4 ಸ್ಪೂನಷ್ಟು ಆಯಿಲು ಹಾಗೆ 3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಈಗ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ಬ್ರೌನ್ ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಿಮ್ಮ ಹತ್ರ ಏನಾದ್ರು ಬ್ರೌನ್ ಆನಿಯನ್ ಇತ್ತು ಅಂತಂದರೆ ಅದನ್ನೇ ಯೂಸ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಈ ಥರ ಮಾಡ್ಕೋಬೋದು. ಆವಾಗ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಡ್ತಿರೋವಂಥ ಕ್ವಾಂಟಿಟಿಗೆ ಒಂದು 2 ಈರುಳ್ಳಿ ದೊಡ್ಡ ಸೈಜ್ ಆದರೆ ಕರೆಕ್ಟಾಗಿ ಆಗುತ್ತೆ. ಆ ಬ್ರೌನ್ ಆನಿಯನ್ ಕರೆಕ್ಟಾಗಿ ಆಗುತ್ತೆ. ನೀವೇ ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಇದು ಫುಲ್ ಬ್ರೌನ್ ಕಲರ್ ಸಹ ಬಂದಿದೆ. ಈಗ ಇದನ್ನೆಲ್ಲ ಸೈಡ್ ಇಟ್ಕೊಬಿಡೋಣ. ಸೊ ನಾವು ಹಾಕಿದಂಥ ಆಯಿಲು ಮತ್ತು ತುಪ್ಪ ಹಂಗೆ ಉಳ್ಕೊಳ್ಳುತ್ತೆ. ಇನ್ನು ಮಿಕ್ಕಿದ್ದು ಅದು ಹಂಗೆ ಇರಲಿ. ಆಮೇಲೆ ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡೋಂಥ ಚಿಕನ್ಗೆ ಪ್ರೊಸೆಸ್ಗೇನು ಆಗುತ್ತೆ. ಈಗ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನು ಸಹ ಒಂದು 20 ನಿಮಿಷ ಆಗಿದೆ. ಈಗ ಇದನ್ನೆಲ್ಲ ತೆಗೆದಿದ್ದಾದಮೇಲೆ ಇನ್ನೊಂದು ಕಡೆ ನಾವು ರೈಸು ಸಹ ಮಾಡ್ಕೋಬೇಕಲ್ಲ. ಈಗ ರೈಸ್ಗೂ ಸಹ ನೀರು ಇಟ್ಟಿದ್ದೀನಿ. ಆ ನೀರು ಕಾಯೋ ಸ್ಟೇಜಲ್ಲಿ ಇದಕ್ಕೆ ಶಾಜೀರ ಹಾಗೆ ಸೋಂಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಪಲಾವ್ ಎಲೆ ಇಷ್ಟನ್ನು ಸೇರಿಸ್ಕೊಂಡು ಇದರ ಜೊತೆಗೇ ಸ್ವಲ್ಪ ಆಯಿಲು ಸಹ ಹಾಕ್ಕೋಬೇಕು. ಆಯಿಲು ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಆಯಿಲ್ ಹಾಕೋದ್ರಿಂದ ರೈಸು ತುಂಬ ಉದುರುದ್ರಾಗುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಯಾಕಂದರೆ ಬಿರಿಯಾನಿ ಅಂದಮೇಲೆ ರೈಸ್ ಉದುರುದ್ರಾಗಿರಬೇಕಲ್ವ. ಹಾಗೆ ಒಂದು 2 ಸ್ಪೂನಷ್ಟು ಅಂದರೆ ನಾವು ಮಾಡೋವಂಥ ರೈಸ್ಗೆ ತಗೊಂಡು
ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರನ್ನ ಕುದಿಯೋಕೆ ಬಿಟ್ಬಿಡೋಣ. ಹಾಗೆ ಇದರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನೀರು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ. ಈ ಕಡೆ ಈಗ ಚಿಕನ್ನು ಸಹ ಫ್ರೈ ಮಾಡ್ಕೋಬೇಕು. ನಾವು ಆಗಲೇ ಉಳಿದಂಥ ಇನ್ನು ಆಯಿಲ್ ಐತಲ್ಲ, ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು, ತುಪ್ಪ ಹಾಕಿದ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಜಾಸ್ತಿ ತುಪ್ಪನೇ ಬಳಸಿ. ಈ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ರೈಸ್ಗೆ ಏನೆಲ್ಲ ಪಲಾವ್ ಸಾಮಾನು ಹಾಕ್ಕೊಂಡಿದ್ವಿ ಅದನ್ನೇ ಸೇಮ್ ಹಸಿಮೆಣ್ಸಿನ್ಕಾಯಿ ಒಂದು ಸ್ಕಿಪ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಹನಾಸು ಸೇರಿಸ್ಕೊಂಡು ಇದರ ಜೊತೆಗೇ ಹಾಕ್ಕೊಂಡ್ಬಿಡ್ಬೇಕು. ಹಾಗೆ ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೋಬೇಕು. ಈ ಥರ ಚಿಕನ್ನ ಫ್ರೈ ಮಾಡೋದ್ರಿಂದ ಚಿಕನ್ನು ತುಂಬ ಸಾಫ್ಟಾಗೂ ಆಗುತ್ತೆ, ಜ್ಯೂಸಿಯಾಗಿ ಇರುತ್ತೆ. ನಾವು ಒಂದೇ ಸಲ ದಮ್ ಮಾಡಿಬಿಟ್ಟಿಟ್ರೆ ಚಿಕನ್ ಅಷ್ಟೊಂದು ಪರ್ಫೆಕ್ಟಾಗಿ ಬೇಯಲ್ಲ. ಬಟ್ ಹೈದರಾಬಾದಿ ಬಿರಿಯಾನಿ ಅಂತಂದರೆ ಈ ಥರ ಮೊದಲಿಗೆ ಫ್ರೈ ಮಾಡಿಕೊಂಡು ದಮ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಚಿಕನ್ನ ತಳ ಅಂಟಿದೆಲ್ಲ ಚೆನ್ನಾಗಿ ಕಳಿಸ್ಕೊಂಡು ಚಿಕನ್ನು ಒಂದು 80% ಕುಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಕಡೆ ಚಿಕನ್ನು ಫ್ರೈ ಆಗ್ತಿರುತ್ತೆ, ಇನ್ನೊಂದು ಕಡೆ ರೈಸ್ಗೂ ಸಹ ನೀರು ಕಾದಿರುತ್ತೆ. ಈ ಕಡೆ ರೈಸ್ಗೆ ಇಟ್ಟಿದ್ವಲ್ಲ ನೀರು, ಅದು ಸಹ ಕುದಿ ಬರ್ತಿದೆ. ಹಾಗೆ ಈ ಚಿಕನ್ಗೆ ಸ್ವಲ್ಪ ಬ್ರೌನ್ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ತಳ ಅಂಟಿರುತ್ತೆ, ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಹಾಗೆ ಈ ಕಡೆ ರೈಸ್ಗೂ ಸಹ ನೀರು ಕುದೀತಿದೆ. ನಾವು ನೆನೆಸಿಟ್ಟಂಥ ಅಕ್ಕಿ ಐತಲ್ಲ, ಆ ಅಕ್ಕಿನ ಸೇರಿಸ್ಕೊಳ್ಳೋಣ. ಈಗ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಕಡೆ ರೈಸು ಒಂದು 70% ಅಷ್ಟು ಹಾಕಬೇಕು, ಇಲ್ಲ 60% ಅಷ್ಟಾದರೂ ಸಾಕು. ಒಂದು ಅರ್ಧ ಬೆಂದಿದ್ರೆ ಸಾಕಾಗುತ್ತೆ. ಆಮೇಲೆ ದಮ್ ಮಾಡಿದ್ರೆ ಪರ್ಫೆಕ್ಟಾಗಿ ಬೇಯುತ್ತೆ. ಈ ಕಡೆ ಕುದಿಯೋಕೆ ಬಿಟ್ಬಿಡೋಣ. ಈ ಕಡೆ ಚಿಕನ್ನೂ ಒಂದು ಕಡೆ ಕುದೀತಿದೆ. ಈ ಕಡೆ ಚಿಕನ್ ಆದಷ್ಟು 50% ಅಷ್ಟು ಆಗಿದೆ. ಇನ್ನೂ ಸ್ವಲ್ಪ ನಮ್ಗೆ ಇನ್ನೂ ಸಾಫ್ಟಾಗಿ ಬೇಕು ಅಂತಂದರೆ ಇನ್ನೊಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಚಿಕನ್ನು ಒಂದು ಸಲ ನೋಡಿ ಪ್ರೆಸ್ ಮಾಡಿಬಿಟ್ಟು ನಿಮ್ಗೇನಾದ್ರು ಕರೆಕ್ಟಾಗಿ ಬೇಯ್ದಿದೆ ಅಂತ ಅನಿಸಿದರೆ ನಾವು ಸ್ಟವ್ ಆಫ್ ಮಾಡ್ಕೊಬೇಡಿ. ಹಾಗೆ ಈ ಕಡೆ ರೈಸು ಸಹ 70% ಅಷ್ಟು ಆಗಿದೆ. ಈ ಕಡೆ ಫ್ರೈನೂ ಕರೆಕ್ಟಾಗಿ ಆಗಿದೆ. ಈಗ ಸ್ವಲ್ಪ ಗ್ರೇವಿ ಎಲ್ಲ ಗಟ್ಟಿಯಾಗೂ ಆಗಿದೆ. ಚಿಕನ್ನೂ ಒಂದು 80% ಅಷ್ಟು ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಬಿಟ್ಟು ನಾವು ಯಾವ ಪಾತ್ರೆಯಲ್ಲಿ ದಮ್ ಮಾಡ್ತೀವಿ ಆ ಪಾತ್ರೆನ ವಾಶ್ ಮಾಡಿ ಇಟ್ಕೊಳ್ಳೋಣ. ಆದಷ್ಟು ಈ ಥರ ಅಗಲದ್ದು ಪಾತ್ರೆನೇ ಬಳಸಿ. ಆಮೇಲೆ ಆ ಪಾತ್ರೆ ಸ್ವಲ್ಪ ದಪ್ಪ ಇರಬೇಕು. ದಮ್ ಮಾಡ್ತೀವಲ್ಲ, ಕೆಳಗಡೆ ತಳ ದಪ್ಪ ಇದ್ದರೆ ಅದು ಸೀದೋಗಲ್ಲ. ಹಾಗೆ ಈಗ ಆ ಪಾತ್ರೆಗೆ ಒಂದು ಲೇಯರಷ್ಟು ರೈಸ್ನ ಹಾಕ್ಕೊಬಿಡೋಣ. ಈ ರೈಸ್ಗೆ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಹಾಕ್ಕೋಬೇಕು, ಹಾಗೆ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಒಂದು ಅರ್ಧ ಅಷ್ಟು ರೈಸ್ನ ಹಾಕ್ಕೊಬಿಡೋಣ. ಈಗ ಇದು ಹಾಕಿದ ಮೇಲೆ ಇದರ ಮೇಲೆ ಕೊತ್ತಂಬರಿ ಪುದೀನ ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಬ್ರೌನ್ ಆನಿಯನ್ ಒಂದು ಲೇಯರ್ನ ಹಾಕ್ಕೊಂಬಿಟ್ಟು ತುಪ್ಪ ಇಲ್ಲಿ ನಮಗೆ ಟೇಸ್ಟಿಗೆ ಅನುಗುಣವಾಗಿ ಎಷ್ಟು ಬೇಕು ಅಂತ ಅನಿಸಿದ್ರೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಈಗ ನಾವು ಚಿಕನ್ ಫ್ರೈ ರೆಡಿ ಮಾಡಿಟ್ಟಿದ್ದೀವಲ್ಲ ಆ ಚಿಕನ್ನ ಹಾಕ್ಕೊಳ್ಳೋಣ. ಆ ಚಿಕನೆಲ್ಲ ಒಂದು ಈಕ್ವಲ್ ಆಗಿ ಎಲ್ಲ ಕಡೆಯೂ ಒಂದು ಲೇಯರ್ನಷ್ಟು ಹಾಕ್ಕೊಳ್ಳೋಣ. ಹಾಗೆ ಆ ಗ್ರೇವಿ ಎಲ್ಲನೂ ಅದಕ್ಕೆ ಗ್ರೇವಿನೂ ಅದರ ಜೊತೆಗೇ ಹಾಕ್ಕೊಬಿಡೋಣ. ಈಗ ಚಿಕನ್ ಹಾಕಿದ ಮೇಲೆ ಈಕ್ವಲ್ ಆಗಿ ಎಲ್ಲ ಕಡೆ ಒಂದೇ ಥರ ಇರೋ ಥರ ಸ್ಪ್ರೆಡ್ ಮಾಡೋಣ. ಆಮೇಲೆ ಉಳಿದಂಥ ರೈಸ್ ಐತಲ್ಲ ಅದನ್ನು ಸಹ ಸೇಮ್ ನಾವು ಫಸ್ಟ್ ಒಂದು ಲೇಯರ್ ಯಾವ ರೀತಿ ಹಾಕ್ಕೊಂಡಿದ್ವೋ ಅದೇ ರೀತಿ ಇನ್ನೊಂದು ಲೇಯರು ರೈಸ್ನ ಹಾಕ್ಕೊಬಿಡೋಣ. ಆ ಉಳಿದಂಥ ರೈಸ್ ಎಲ್ಲ ನೀಟಾಗಿ ಅದನ್ನು ಹಾಕ್ಕೊಬಿಡೋಣ. ಆ ರೈಸ್ ಹಾಕಿದ ಮೇಲೆ ನಿಜ ಈ ರೀತಿ ದಮ್ ಮಾಡಿದ್ರೆ ಚಿಕನ್ ಬಿರಿಯಾನಿ ಸೂಪರಾಗಿರುತ್ತೆ. ಬಟ್ ಏನಂದರೆ ಪ್ರೊಸೆಸ್ಸು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಟೇಸ್ಟ್ ಅಂತೂ ನಾವೆಲ್ಲೂ ಕಾಂಪ್ರಮೈಸ್ ಆಗೋಂಗಿಲ್ಲ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಸೇಮ್ ನಾವು ರೆಸ್ಟೋರೆಂಟು ಹೋಟೆಲ್ಗಳಲ್ಲಿ ಹಂಗೆ ತಿಂದಂಗೆ ಇರುತ್ತೆ. ಬಟ್ ಈ ಥರ ಈಕ್ವಲ್ ಆಗಿ ರೈಸ್ ಇನ್ನೊಂದು ಮಿಕ್ಕಿದ್ದೆಲ್ಲ ಹಾಕ್ಕೊಂಬಿಟ್ಟು ಈಗ ಅದ್ರ ಮೇಲೆ ಪುದೀನ ಕೊತ್ತಂಬರಿ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಹಾಗೆ ಬ್ರೌನ್ ಆನಿಯನ್ ಉಳಿದಂಥ ಎಲ್ಲ ಬ್ರೌನ್ ಆನಿಯನ್ನು ಮತ್ತು ಇನ್ನೊಂದು ಲೇಯರ್ ಹಾಕ್ಕೊಂಬಿಟ್ಟು ಈಗ ಇದರ ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. 1.5 ಸ್ಪೂನಷ್ಟು ಗರಂ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಿಮಗೇನಾದ್ರು ಫುಡ್ ಕಲರ್ ಮನೆಗಿತ್ತು ಅಂತಂದರೆ, ಇಲ್ಲ ಸಫ್ರಾನ್ ಇದ್ದರೆ ಸಫ್ರಾನ್ ನೆನೆಸ್ಬಿಟ್ಟು ಅದರ ನೀರು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ರೆಡ್ ಫುಡ್ ಕಲರ್ ಏನಾದರೂ ಮನೆಗಿತ್ತು ಅಂದರೆ ಅದನ್ನೇ ಸ್ವಲ್ಪ ನೀರಿಗೆ ನೆನೆಸ್ಬಿಟ್ಟು ಆ ನೀರನ್ನ ಹಾಕ್ಕೊಳ್ಳಿ. ನನ್ನ ಹತ್ರ ಸಫ್ರಾನ್ ಇರೋದನ್ನ ನಾನು ಸಫ್ರಾನ ನೆನೆಸ್ಬಿಟ್ಟು ಈಗ ಆ ನೀರನ್ನ ಸ್ವಲ್ಪ ಹಾಕ್ಕೊತಿದ್ದೀನಿ. ಯಾಕಂದರೆ ಕಲ್ಲರಿಗೋಸ್ಕರ ಅಷ್ಟೇ ಅಲ್ಲ, ಸಫ್ರಾನ್ ಹಾಕಿದ್ರೆ ಟೇಸ್ಟು ಸಹ ಬರುತ್ತೆ. ಈಗ ನಾವು ಆಗಲೇ ರೈಸ್ ಮಾಡಿದಂಥ ನೀರು ಇರುತ್ತಲ್ಲ ಆ ನೀರನ್ನ ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ತುಪ್ಪ ಹಾಕಿಬಿಟ್ಟು ಮುಚ್ಚಳ ಹಾಕಿ ಈಗ ಸ್ಟವ್ ಮೇಲೆ ಇಕ್ಕೊಬಿಡೋಣ. ಸ್ಟವ್ ಮೇಲೆ ಇಕ್ಬಿಟ್ಟು ಕರೆಕ್ಟಾಗಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಈ ಥರ ದಮ್ ಮಾಡಿಕೊಂಡ್ರೆ ಸಾಕು. ಅದ್ರ ಮೇಲೆ ಒಂದು ಕುಟಾಣಿ ಅಥವಾ ವೆಯ್ಟ್ ಏನಾದ್ರು ಇಕ್ಕರೂ ಪರವಾಗಿಲ್ಲ. ನಿಮ್ಮ ಮನೆಗೆ ಏನಾದ್ರು ವೆಯ್ಟ್ ಇಲ್ಲ ಅಂತಂದರೆ ಸುತ್ತಲೂ ಗೋಧಿ ಹಿಟ್ಟು ಕಳಿಸ್ಬಿಟ್ಟು ಸುತ್ತ ಗೋಧಿ ಹಿಟ್ಟು ಅಂಟಿಸ್ಬಿಡಿ ಅಷ್ಟೇ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಈಗ ನೋಡ್ತಿದ್ದೀವಿ ಎಷ್ಟು ಪರ್ಫೆಕ್ಟಾಗಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ಅಂತಂದರೆ ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ಸೂಪರಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ಸೇಮ್ ಹೈದರಾಬಾದ್ ದಮ್ ಬಿರಿಯಾನಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿಯೇ ಇರುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಬೋದಲ್ಲ. ಅದನ್ನೆಲ್ಲ ತೆಗೆದ್ಮೇಲೆ ನಿಮ್ಗೆ ಒಂದು ಕಡೆಯಿಂದ ಬೇಕಾದ್ರೂ ಅದನ್ನು ಸರ್ವ್ ಮಾಡ್ಕೊಬೋದು. ಇಲ್ಲಾಂದರೆ ಫುಲ್ ರೈಸ್ನ ಮಿಕ್ಸ್ ಮಾಡ್ಕೊಬೋದು. ಯಾಕಂದರೆ ಆ ಸ್ಪೈಸಸ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ ಅಲ್ವಾ.
ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡ್ತಿದ್ದೀನಿ. ನಿಜ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಪ್ರೊಸೆಸ್ ನಿಧಾನ ಆದರೂ ಬಟ್ ನೀವು ರೆಗ್ಯುಲರಾಗಿ ಇದೇ ಥರ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ ಅಂತೂ. ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಇದಕ್ಕೆ ಇದು ಶೇರ್ವಾ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಮೊಸರು ಬಜ್ಜಿ ಕಾಂಬಿನೇಷನ್ ಆಗಿರೋ ರೈತ ಕಾಂಬಿನೇಷನ್ ಯಾವುದಿದ್ರೂ ಸೂಪರಾಗಿರುತ್ತೆ. ಏನೂ ಇಲ್ಲ ಅಂದರೂ ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತೂ. ನೀವೊಂದು ಸಲ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ.